ಬೀರೆ ದೇವರು, ಬತ್ತೆ ದೇವರು, ಮಲ್ಲೇಶ್ವರ ದೇವರುಗಳ ಬಗ್ಗೆ ಕೇಳಿದಿರ ಸ್ನೇಹಿತರೆ. ನಮ್ಮ ಚಿಂತಾಮಣಿಯಿಂದ ಬಾಗೇಪಲ್ಲಿಗೆ ಹೋಗ್ತಕ್ಕಂತಹ ರಸ್ತೆಯಲ್ಲಿ ನಾಗಸಂದ್ರ ಗದ್ದೆಯಲ್ಲಿ ಈ ಒಂದು ದೇವಸ್ಥಾನ ಗದ್ದುಗೆಯನ್ನು ನಾವು ನೋಡಬಹುದು. ಶತಮಾನಗಳಿಂದಲೂ ಜನರನ್ನು ಕಾಯ್ತಾ ಬಂದಿರತಕ್ಕಂತಹ ಪವಿತ್ರ ಕ್ಷೇತ್ರ, ಪುಣ್ಯ ಕ್ಷೇತ್ರ, ಎಲ್ಲರೂ ಸಹ ನೋಡಲೇಬೇಕಾಗಿರ್ತಕ್ಕಂತಹ ಒಂದು ಕ್ಷೇತ್ರ. ಇಲ್ಲಿ ಬೀರೆ ದೇವರು ಅಂದರೆ ಕ್ರಿಸ್ತಪೂರ್ವ ಯುಗದಿಂದಲೂ ಗ್ರಾಮದ ಕುರಿಗಳನ್ನು, ಜಾನುವಾರುಗಳನ್ನು, ಗಡಿಯನ್ನು ಕಾಯ್ತಾ ಬರ್ತಿರ್ತಕ್ಕಂತಹ ಒಬ್ಬ ಮಹಾವೀರ, ಮಹಾಪುರುಷ. ಈ ಕುರುಬರ ಅಥವಾ ಸ್ಥಳೀಯ ಗ್ರಾಮೀಣ ಸಮುದಾಯಗಳ ಕುಲದೇವರು, ಕುಲನಾಯಕ. ಆತನ ಸ್ಮರಣಾರ್ಥ ಆತನನ್ನ ಬೀರೆ ದೇವರು, ಬೀರೇಶ್ವರ, ಬೀರಪ್ಪ, ಬೀರಣ್ಣ ಅಂತ ಪೂಜೆ ಮಾಡ್ತಾರೆ. ಗ್ರಾಮದಲ್ಲಿ ಬೆಳೆದಿರ್ತಕ್ಕಂತಹ ದ್ರವ್ಯವನ್ನ ಅಂದ್ರೆ ಧಾನ್ಯಗಳನ್ನು ಕಾಪಾಡತಕ್ಕಂತಹ ದೇವರೇ ಬತ್ತೆ ದೇವರು. ಇವರನ್ನ ಶಿವನ ಮತ್ತೊಂದು ರೂಪ ಅಂತ ಮಲ್ಲೇಶ್ವರ ದೇವರು ಅಂತಲೂ ಸಹ ಕರೀತಾರೆ. ಈ ಒಂದು ಗದ್ದುಗೆಯನ್ನು ಗಮನಿಸಿದಾಗ ಅಲ್ಲಿ ಸುಮಾರು 20 ಗುಡಿಗಳನ್ನು ನಾವು, ಕಲ್ಲಿನ ಒಂದು ಗುಡಿಗಳನ್ನು ನಾವು ನೋಡಬಹುದು. ಅವೆಲ್ಲ ಸಹ ಮಹಾವೀರರ ಒಂದು ಸ್ಮಾರಕಗಳು. ಅದು ಹೆಂಗೆ ಹೇಳ್ತೀಯ ಅಂದರೆ ಅಲ್ಲಿ 3 ಗುಡಿಗಳಲ್ಲಿ ವೀರಗಲ್ಲುಗಳನ್ನು ನಾವು ನೋಡಬಹುದು. ಅದರಲ್ಲಿ ಒಂದು ವಿಶಿಷ್ಟವಾಗಿ ಮಾಸ್ತಿ ವೀರಗಲ್ಲಿದೆ. ಏನಪ್ಪ ಮಾಸ್ತಿ ವೀರಗಲ್ಲು ಅಂದರೆ, ಒಬ್ಬ ಯೋಧ ಯುದ್ಧದಲ್ಲಿ ಸತ್ತೋದಾಗ ಆ ವಿಷಯ ತಿಳಿದಂತಹ ಆತನ ಸತಿ, ಆತನ ಹೆಂಡತಿ ತಾನೂ ಸಹ ಸಹಗಮನ ಅಂದರೆ ಪ್ರಾಣವನ್ನು ಅರ್ಪಣೆ ಮಾಡಿಬಿಟ್ಟಿರ್ತಾಳೆ. ಅಂತಹ ಮಹಾಸತಿಯನ್ನ ನೆನಪಿಗೋಸ್ಕರ ಮಾಸ್ತಿಗಲ್ಲು ಅಂತ ಆ ಯೋಧನ ಹಿಂದೆ ಆ ಮಹಾಸತಿ ದಿವ್ಯ ಜ್ಯೋತಿಯನ್ನು ಹಿಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಕೆತ್ತನೆಯನ್ನು ನಾವಿಲ್ಲಿ ನೋಡಬಹುದು. ಸುಂದರವಾಗಿರ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ, ಎಲ್ಲರೂ ನೋಡಲೇಬೇಕಾಗಿರೋದು. ಬಹಳಷ್ಟು ಶಕ್ತಿಪ್ರದವಾಗಿರ್ತಕ್ಕಂಥದ್ದು. ನಮ್ಮ ಗ್ರಾಮೀಣ ಸಂಸ್ಕೃತಿಯಲ್ಲಿ, ನಮ್ಮ ಗ್ರಾಮೀಣ ಧಾರ್ಮಿಕ ಪರಂಪರೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಕ್ಷೇತ್ರ ಗದ್ದುಗೆ ಈ ಒಂದು ಬೀರೆ ದೇವರು ಮತ್ತು ಬತ್ತೆ ದೇವರ ಒಂದು ಗದ್ದುಗೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತಷ್ಟು ಜನ ತಿಳಿಯೋದಕ್ಕೋಸ್ಕರ ಶೇರ್ ಮಾಡಿ. ಥ್ಯಾಂಕ್ ಯು.